ಅಮ್ಮ, ಇಲ್ಲೇನಮ್ಮ ಮಾಡ್ತಿದ್ಯಾ? ಇಲ್ಲ ವಿಜಯ್, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾನು ಇಂಥ ಒಂದು ಬದುಕನ್ನ ಬದುಕದವಳೆ ಅಲ್ಲ. ಅಮ್ಮ, ನೀನು ಹೊರಡಮ್ಮ. ಇನ್ ಸ್ವಲ್ಪ ಹೊತ್ತಲ್ಲಿ ಇಲ್ಲೇನೋ ಆಗುತ್ತೆ. ನೀನ್ ಪಟ್ಟ ಶಿಕ್ಷೆಗೆ ಯಾರಿಗ್ ನೋವಾಗ್ಬೇಕೋ ಅವ್ರಿಗೆ ಸಲ್ಲುತ್ತೆ. ಹೋಗಿ ರೆಸ್ಟ್ ತಗೋ. ಹಾಗಾದ್ರೆ ಆ ಗೀತಾಗೊಂದು ಸರಿಯಾದ ಪಾಠ ಕಲ್ಸಕ್ಕೆ ಅಳಿಮೆಗೆ ತೀರ್ಮಾನ ಮಾಡಾಗಿದೆ ತಂಗೆವ. ಯಾವ ಕಾರಣಕ್ಕೆ ಅದು ಮಿಸ್ ಆಗೋದಿಲ್ಲ. ಸೊ ಯು ಕ್ಯಾನ್ ಗೋ ನೌ, ಟೇಕ್ ರೆಸ್ಟ್. ಹೋಗ್. ಇನ್ನೇನು ಹೋಗಿ ರೆಸ್ಟ್ ತಗೊಳ್ಳೋದನ್ನ? ಆಲ್ರೆಡಿ ಮುಕ್ಕಾಲು ಬೀದಿ ಕಸ ಗುಡ್ಸಾಗಿದೆ. ಮಿಕ್ಕಿದನ್ನ ನಾನ್ ಮಾಡಿ ಮುಗಿಸ್ತೀನಮ್ಮ. ಅರ್ಜೆಂಟ್ ಆಗಿ ಬೇರೆ ಸಮಾಜ ಸೇವೆ ಇದೆ ಅಂತ ಪ್ರಶ್ನವ್ರಿಗೆ ಹೇಳಿ ಹೊರಡು. ಆ ಗೀತಾ ಈಗ ಅನುಭವಿಸ್ತಾಳೆ. ಅವಳು ಅನುಭವಿಸ್ತಾಳೆ ಅಂತ ಹೇಳಿ ನೀನು ಕೊಚ್ಚೆಗೆ ಬಿದ್ದೆ. ಈಗ ಇಲ್ಲ, ಖಂಡಿತವಾಗ್ಲೂ ಅಳಿಮ ಈ ಸರ್ತಿ ಬೀಳಲ್ಲ ತಂಗೆವ. ಅವಳನ್ನೇ ಬೀಳಿಸ್ತಾನೆ. ನಂಬಿಕೆ ಇಟ್ಟು ನಿನ್ ಮನೆಗೆ ನಡಿ. ಹೋಗ್ ತಂಗೆವ. ಈ ಗಲೀಜನ್ ತಗೊಂಡು ಸ್ನಾನ ಮಾಡೋದಕ್ಕೆ ಮನೆಗೆ ಹೋಗ್ಲಾ? ನೋ ವೇ. ಕ್ಲಬ್ಬಿಗೆ ಹೋಗಿ ಸ್ಪಾನಲ್ಲಿ ಸ್ನಾನ ಮಾಡಿ ಆರಾಮಾಗಿ ರೆಸ್ಟ್ ತಗೊಂಡು ಹೋಗ್ತೀನಿ. ಆ ಕೆಲಸ ಮಾಡಮ್ಮ. ಆ ಗೀತಾಗಿ 5 ನಿಮಿಷದಲ್ಲಿ ಒಂದು ಗತಿ ಕಾಣಿಸ್ತೀನಿ. ನೋಡು ವಿಜಯ್, ಅದ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಸರ್ತಿ ಮಾತ್ರ ಯಾವುದೇ ಕಾರಣಕ್ಕೂ ಚಾನ್ಸ್ ಮಿಸ್ ಆಗ್ಬಾರ್ದು. ಚಾನ್ಸೇ ಇಲ್ಲಮ್ಮ. ಇದ್ರಿಂದ ಅನ್ಭವಿಸೋ ಗತಿನ ನೀನ್ ಎಂಜಾಯ್ ಮಾಡ್ತೀಯ. ನೋಡ್ತಾ ಇರ. ಗಲೀಜ್ ಕೊಟ್ಟವಳಿಗೆ ಕಾಯ್ತಿರೋದು ನರಕ. ಕಾಲನ ಕರೆ ಹೋಗಾಗಿದೆ ತಂಗೆಮ್ಮ. ಅದರ ಪರಿಣಾಮ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ಜಾಗಕ್ಕೆ ಬರೋದಿದೆ. ಅದಕ್ಕಿಂತ ಮುಂಚೆ ಹೋಗ್ ತಂಗೆವ. ಸರಿ, ಹಾಗಾದ್ರೆ ಹುಷಾರ್. ಲಕ್ಕಿ, ಹಾ, ಟೈಮ್ ಎಷ್ಟಾಯ್ತು ಲಕ್ಕಿ? 9 ಬಾಸ್. ಅನ್ಕಂಡೆ 9. ಅದು ನನ್ನ ಲಕ್ಕಿ ನಂಬರ್. ಇದೇ ಸರಿಯಾದ ಟೈಮ್. ನಾವು ಬಂದಿರೋ ಕೆಲ್ಸಕ್ಕೆ ಗಮನ ಕೊಡೋಣ. ಗುಂಗ್ರು, ಹೋಗ್ ವಿಚಾರಿಸಿ ಎಲ್ಲಿದ್ದಾಳೆ ಅಂತ ತಿಳ್ಕೊಬಂದು ನನ್ಗೆ ಹೇಳಿ. ಬಸ, ಇವಳೆ ಅವಳು ನಮ್ ಡೀಲ್ ಕೊಟ್ಟಿರೋದು ಈ ಅಕ್ಕಿ ಮೇಲೆನೆ. ಲಕ್ಕಿ, ಸರಿಯಾಗಿ ಹೇಳ್ತಾ ಇದೀಯಾ? ಬಸ, ಲಕ್ಕಿದು ದಿಕ್ಕು ಯಾವತ್ತಾದ್ರೂ ತಪ್ಪಿದ್ಯಾ ಬಸ್ಸು? ಖಂಡಿತ ಇವಳೆ ಮಂತ್ರಿ ಮನೆ ಸೊಸೆ. ಲಕ್ಕಿ, ನಾನ್ ನಿನ್ನ ತುಂಬಾ ನೆನ್ಕೊಂಡಿದ್ದೀನಿ. ಹುಷಾರ ಕೆಲಸ ಮಾಡಿ ಮುಗಿಸ್ಬೇಕು. ಪ್ರೆಸ್ ಇದೆ, ಕ್ಯಾಮರಾ ಇದೆ. ಅವಳು ಗುಂಪಿಂದ ಹೊರಗಡೆ ಬರೋ ತನಕ ಕಾಯ್ಬೇಕು. ಆಮೇಲೆ ಎತ್ತಾಕೊಂಡ್ಬರ್ಬೇಕು. ಆಯ್ತು ಬಸ್. ಗುಂಗ್ರು, 10 ಲಕ್ಷ ರೂಪಾಯಿ ಡೀಲ್. ಊರಿಂದ ತಲೆ ಮುಡ್ಸ್ಕೊಂಡು ಬಂದ ತಕ್ಷಣ ಸಿಕ್ಕಿರೋ ಡೀಲು. ಆ ಒಕ್ಕಿ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಅಣ್ಣ, ನಮ್ ಕೆಲ್ಸ ಯಾವತ್ತಾದ್ರೂ ಮಿಸ್ ಆಗಿದ್ದೈತಾ? ಲಕ್ಕಿ ನಮ್ ಜೊತೆಲಿ ಇದ್ದಾನೆ ಅಂದ್ರೆ ಆ ಅಕ್ಕಿ ನಮ್ ಬಲೆಗ್ ಬಿದ್ದಂಗೆನೆ. ನೀವೇನು ಯೋಚನೆ ಮಾಡ್ಬೇಡಿ. ಹೈ ಬರ.
ಮಿಕ್ಕಿದ್ದು ನನ್ನ ಮಗ ಮಾಡಿ ಮುಗಿಸ್ತಾನೆ. ಇಲ್ಲಿ ತನಕ ನೀವೆಲ್ಲ ಬಂದು ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮೇಡಮ್, ಲಾಸ್ಟ್ ಪ್ರಶ್ನೆ. ನಿಮ್ಮಂತ ಶ್ರೀಮಂತರಿಗೆ ಇಂಥ ಗಲೀಜ್ ಕಂಡ್ರೆ ಅಸಹ್ಯ ಆಗಲ್ವಾ? ಹಾ, ಬಡವನಾಗ್ಲಿ ಶ್ರೀಮಂತನಾಗ್ಲಿ ಗಲೀಜ್ ಕಂಡ್ರೆ ಅಸಹ್ಯ ಆಗ್ಲೇಬೇಕು. ಅದನ್ನ ಶುದ್ಧ ಮಾಡೋದಕ್ಕೆ ನಾವು ಬಂದಿದೀವಲ್ವಾ. ಬೀದಿ ಕಸ ಕಳಿಬೇಕು, ಮನೆ ಕಸ ತೊಳಿಬೇಕು. ಈಗ ಕೆಲಸ ಆಗ್ತಿದೆ, ಆಗತ್ತೆ. ಮೇಡಮ್, ನಿಮ್ ಕೊನೆ ಮಾತು? ನಾ ಮತ್ತೆ ಹೇಳಿದ್ದೆ, ಒಟ್ನಲ್ಲಿ ಗಲೀಜ್ ತೊಳಿಬೇಕು. ಕೊಳಕುಗ್ ಹೇಗ್ ಜಾತಿ ಇಲ್ವೋ ಹಾಗೆ ಅದನ್ನ ಶುದ್ಧ ಮಾಡೋ ಮನುಷ್ಯರಿಗೂ ಅವ್ರ ಮನ್ಸುಗಳಿಗೂ ಜಾತಿ ಇರಬಾರ್ದು. ಸತ್ಯಮೇವ ಜಯತೆನ ಮಾತಿಗೆ ಸರಿ ಸಮನಾಗಿ ಸ್ವಚ್ಛಮೇವ ಜಯತೆನ ಮಾತ್ ಬರ್ಬೇಕು. ಯಾರವನು ಬಲ್ವಾನ್ ಬಯಲು ಸೀಮೆ? ಯಾರಿಗ್ ಗೊತ್ತಾ? ಹತ್ವಾಲ್ ಗುಡಿ ಬಂಡೆ ಹೇಳ್ದ. ಅವ್ನು ನಮ್ ಸ್ಟೇಟ್ ಅವನಲ್ವಂತೂ ಪಕ್ಕ ಸ್ಟೇಟ್ ಅವನಂತೆ. ಅಲ್ಲಿ ಯಾವ್ದೋ ಕ್ರೈಮ್ ಮಾಡಿ ಇಲ್ಲಿ ಬಂದು ತಲೆ ಮರ್ಸ್ಕೊಂಡಿದ್ದಾನಂತೆ. ಲೋ ಸಿಟಿ, ಗೀತಾ ಅನ್ನೋ ಸಣ್ಣ ಮ್ಯಾಟ್ರಿಗೆ ಅಂತ ಖತರ್ನಾಕ್ ನನ್ ಮಕ್ಕಳಿಗೆ ಡೀಲ್ ಕೊಡ್ಬೇಕಾಗಿತ್ತ? ಏಯ್ ಹೋಗ್ಲಿ ಬಿಡು, ಖರಾಬೋ ಖತರ್ನಾಕು. ಒಟ್ನಲ್ಲಿ ನಮ್ ಮ್ಯೂಸಿಕ್ ಗೀತಾ ಕಡೆಯಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು. ಅಷ್ಟು ಈಸಿಯಾಗಿ ಇದನ್ನ ನೋಡಕ್ ಆಗಲ್ಲ ಕಣ್ರೋ. ಮೂಳೆ ಮುರಿಯೋ ಜನನ್ ಬಿಟ್ಟು ಮುದ್ಮಡಿ ಅನ್ನಕ್ಕಾಗುತ್ತಾ? ಇನ್ನ ಗೀತಾ ಗತಿ ಅಮ್ಮ ನೆನೆಸ್ಕೊಂಡ್ರೆ ಇನ್ನು ಭಯ ಆಗುತ್ತಪ್ಪ. ಅದನ್ನ ಮನ್ಸಲ್ಲಿ ಇಟ್ಕೊಂಡೆ ಅಲ್ವೇನೋ ಪ್ರಾಣ ಗಿಣ ತೆಗಿಬೇಡಿ, ವಿಜಯ್ ಕಾಲ್ ಮಾಡೋರ್ಗು ಕಾಯಿರಿ ಅಂತ ಹೇಳಿರೋದು. ಲೋ ಸಿಟಿ, ಅವ್ರು ರಾಕ್ಷಸರು ಕಣ್ರೋ. ವಿಜಯ್ ಹೇಳೋ ತನಕ ಕಾಯ್ತಾರ ಅನ್ಕೊಂಡಿದ್ಯಾ? ಊದಿನ ಕಡ್ಡಿ ಹಚ್ಕೊಂಡ್ ಬನ್ನಿ ಅಂದ್ರೆ ಊರೂರ್ನೇ ಸುಡೋ ಜನ ಅವರು. ನಮ್ ವಿಜಯ್ ಹೇಳೋಕ್ಕೂ ಮುಂಚೆ ಕತೆಗೆ ಕ್ಲೈಮ್ಯಾಕ್ಸ್ ಕೊಟ್ಟಿರ್ತಾರ ಅವರು. ಏ ಹಾಗೇನ್ ಆಗಲ್ವಾ? ತಗೊಂಡಿರೋ ದುಡ್ಡಿಗೆ ನಿಯತ್ತಾಗಿರ್ತಾರ ಅವ್ರು ಅನ್ಸುತ್ತೆ. ನೀವು ಎಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಾನು ವಿಜಯ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ ವಿಜಯನ ಕಡಿಮೆ ರಾಕ್ಷಸನ. ಇಷ್ಟು ದಿವಸ ಗೀತಾ ಕೊಟ್ಟಿರೋ ಕಾಟಕ್ಕೆ ನಮ್ ವಿಜಯ್ ಒದ್ದಾಡಿ ಬೇಸತ್ ಹೋಗಿದ್ದಾನೆ. ಇವತ್ತು ಅವಳು ಅವನ್ ಬಲೆಯಲ್ಲಿ ಸಿಕ್ಬಿದ್ದಿದ್ದಾಳೆ ಅಂದ್ರೆ ಸುಮ್ನೆ ಬಿಟ್ಬಿಡ್ತಾನ? ಡಿಸೈನ್ ಆಗಿ ಅವಳು ಹಣೆ ಬರ ಬರೀತಾನೆ. ನಮ್ ವಿಜಯ್ ಹೇಳ್ದಂಗ ಅವ್ರು ಮಾಡ್ತಾರೆ. ಒಟ್ನಲ್ಲಿ ಸಿಂಗಲ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಗೀತಾ ಕತೆ ಗೋವಿಂದ. ಮಾಮ, ಎಲ್ಲ ಕೆಲಸ ಮುಗೀತು. ಬೇಷ್ ಕಣೋ, ಅಂತೂ ಕೊನೆಗೂ ಹೆಂಡತಿ ಹೇಳಿದ ಕೆಲಸನೆಲ್ಲ ಮಾಡಿ ಮುಗಿಸ್ದೆ. ಮಾಮ, ಬಾಯಿ ಮುಚ್ತೀಯಾ? ಇದಕ್ ನೀನ್ ಹೊಗಳ್ಬೇಕಾ? ಮೊದ್ಲು ಆ ಗೀತಾ ಕತೆ ಏನಾಯ್ತು ಕೇಳು. ನೋಡ್ಕೊಂಡು ಬಂದ ಆಯ್ತು ಕಣೋ, ಅವಳೆಲ್ಲೂ ಕಾಣ್ತಿಲ್ಲ. ಅಂದ್ರೆ ಆ ಕಿಡ್ನಾಪರ್ಸ್ ಬಂದು ಗೀತಾನ ಎತ್ತಾಕೊಂಡೋದ್ರ? ಅದು ಗೊತ್ತಿಲ್ಲ, ಆದ್ರೆ ಅವಳೆಲ್ಲೂ ಕಾಣ್ತಿಲ್ಲ. ಮೋಸ್ಟ್ಲಿ ಅಭ್ಯಾಸ ಆಗಿದೆ. $10 ಲಕ್ಷ. ಲಕ್ಕಿ, ಒಳ್ಳೆ ಕೆಲಸ ಮಾಡಿದೀಯಾ. ಮುಂದೇನ್ ಬಾಸು? ಸದ್ಯಕ್ಕೆ ಫೋನ್ ಕೊಡು. ಏನಿದು? ಆಗ್ಲಿಂದ ನಾನು ಗೀತಕ್ಕೆ ಫೋನ್ ಟ್ರೈ ಮಾಡ್ತಾನೆ ಇದೀನಿ. ಮೊದಲು ರಿಂಗ್ ಆಯ್ತು, ಆಮೇಲೆ ನಾಟ್ ರೀಚಬಲ್ ಬಂತು. ಇವಾಗ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಗೀತಾ ಇನ್ನೂ ಆ ಸ್ಲಮ್ ಅಲ್ಲೇ ಇದ್ದಾಳೆ ಅನ್ಸುತ್ತೆ. ಅಲ್ಲಿ ಸಿಗ್ನಲ್ ವೀಕ್ ಇರ್ಬೋದು. ಆದ್ರೆ ಮೊದಲು ರಿಂಗ್ ಆಯ್ತಲ್ಲ. ಈಗ ಬ್ಯಾಟ್ರಿ ಡೌನ್ ಆಗಿರ್ಬೋದಲ್ವಾ? ಬ್ಯಾಟ್ರಿನೇ ಡೌನ್ ಆಗಿದ್ಯೋ ಅಥವಾ ಅವಳೇ ಡೌನ್ ಆಗಿದ್ದಾಳೋ? ಏನೇ ಹೇಳ್ತಿದ್ಯಾ ದಿವ್ಯಾ? ಯಾಕೋ ಏನೋ ನನ್ ತಲೆ ಬೇರೆ ಹೇಳ್ತಿದೆ ಕಣೆ. ಏನೇ? ಪ್ರತಿ ಸತಿನೂ ಓಡೋಕ್ ಹೋದ್ರೆ ಗೆದ್ದೆ ಗೆಲ್ಲುತ್ತೆ ಅಂತ ಯಾಕೆ ಅನ್ಕೋಬೇಕು? ಯಾವತ್ತೋ ಒಂದ್ಸತಿ ಅದಕ್ ಸೋಲೋ ಸಂದರ್ಭ ಕೂಡ ಬರ್ಬೋದಲ್ವಾ? ಅಂದ್ರೆ ಗೀತಾ ವಿಜಿ ಫ್ಯಾಮಿಲಿ ವಿರುದ್ಧ ನಿಂತಿರೋದು ಒಂದ್ ಹೆಣ್ಣು, ಅಲ್ಲಿ ಅವಳೊಬ್ಳೆ. ಆದ್ರೆ ಅವ್ರುಗಳು
ಇವಳು ಮಾಡಿದ್ದೆಲ್ಲ ಸಹಿಸ್ಕೊಂಡು ಎಷ್ಟು ದಿವಸ ಅಂತ ಇರ್ತಾರ? ಕೌಂಟರ್ ಕೊಟ್ಟಿರ್ತಾರ ಅಂತ್ಯಾ? ಕೊಟ್ಟಿರೋದಕ್ಕೆ ಫೋನ್ ಸ್ವಿಚ್ ಆಫ್ ಆಗಿರೋದು. ಸುಮ್ನೆ ಏನೇನು ಹೇಳ್ಬೇಡ ದಿವ್ಯಾ. ನಮ್ ಫ್ರೆಂಡಿಗೆ ನಾವೇ ಕೆಟ್ಟದ್ ಬಯಸೋದಾ? ನಾವ್ ಬಯಸ್ದೇ ಇದ್ರು ಆ ವಿಜಿ ಸುಮ್ನೆ ಇರ್ತಾನೆ ಅನ್ಕೊಂಡಿದ್ಯಾ? ಬಯಸ್ತಾನ್ ಕಣ. ಕ್ಲಾಸ್ ರೂಮ್ ಅಲ್ಲಿ ಮರ್ಯಾದೆ ಹೋದಾಗ ಸುಮ್ನಿದ್ದ, ಕಾಲೇಜ್ ಆವರಣದಲ್ಲಿ ಮರ್ಯಾದೆ ಹೋದಾಗ ಅಡ್ಜಸ್ಟ್ ಮಾಡ್ಕೊಂಡ. ಈಗ ಸ್ಲಮ್ ಅಲ್ಲಿ ಮರ್ಯಾದೆ ಹೋಗ್ತಿದೆ ಅಂದ್ರೆ ಖಂಡಿತ ಸುಮ್ನೆ ಬಿಡಲ್ಲ. ಇಲ್ಲ, ಹಾಗಾಗಿರೋದಿಲ್ಲ. ಸಿಂಕು ಹೇಳಿದೆ ಕರೆಕ್ಟು. ಎಲ್ಲೋ ಗೀತಾ ಫೋನ್ ಚಾರ್ಜ್ ಮುಗ್ದಿರ್ಬೇಕು. ನಮ್ಮ ಅನ್ಕೋಲಕ್ಕೆ ನಾವು ಏನ್ ಬೇಕಾದ್ರೂ ಅನ್ಕೋಬಹುದು ಶರಣ್ಯ. ಆದ್ರೆ ವಿಜಯ್ ಅವನ ಅನುಕೂಲಕ್ಕಲ್ಲ, ಅವನ್ಗಾಗಿರೋ ಅವಮಾನಕ್ಕೆ ಏನೋ ಒಂದು ಖಂಡಿತ ಕಚಡ ಕೆಲಸ ಮಾಡಿರ್ತಾನೆ. ಗೀತಾ ಅದ್ರಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಿದೆ. ಹಾಗೇನು ಆಗಿರ್ಬಾರ್ದು. ಗೀತಾ ಕಡೆಯಿಂದ ಫೋನ್ ಬರ್ಬೋದು. ನಾನ್ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. The number you're calling is switched off right now. ಏನಾಯ್ತೆ? ಸ್ವಿಚ್ ಆಫ್. ಗೀತಾ ಸ್ವಿಚ್ ಆಫ್ ಅಂದ್ರೆ ವಿಜಯ್ 100% ಖುಷಿಯಾಗಿರ್ತಾನೆ. ಫೋನ್ ರಿಂಗ್ ಆಗ್ತಿದೆ, ಮಾತಾಡು. ಕಿಡ್ನಾಪರ್ಸ್ ಮಾಮ. ಹಲೋ ಬಸ್ಸು, ನಮ್ ಕೆಲ್ಸ ಆಯ್ತು. ಐಟಮ್ ಗಾಡಿಲಿದೆ. ನನ್ ಕಣ್ಣು ಮುಂದೆನೆ ಕಾರ್ ಡಿಕ್ಕಿಲಿದೆ. ವೆರಿ ಗುಡ್. ತಕ್ಷಣ ಹೊರಡಿ, ಗೋಡೌನ್ ರೀಚ್ ಆಗಿ. ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಇಲ್ಲೆಲ್ಲ ಪ್ರಶ್ನೋರಿದ್ದಾರೆ, ಅವ್ರ ಕಣ್ಣಿಗೆ ಬಿದ್ರೆ ಅಪಾಯ. ಬಸ್ಸು, ನಮ್ಮ ಗಾಡಿ ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ. ಡೋಂಟ್ ವರಿ. ನಮ್ಮ ಮುಂದಿನ ಕೆಲ್ಸ ಏನು ಅಂತ ಹೇಳಿ. ರೀಚ್ ಆದ್ಮೇಲೆ ಫೋನ್ ಮಾಡೋ. ಅಷ್ಟ್ರಲ್ಲಿ ನಾವು ರೀಚ್ ಆಗಿರ್ತೀವಿ. ಆಮೇಲೆ ಆರಾಮಾಗಿ ಮಾತಾಡೋಣ. ಓಕೆ ಬಸ್ಸು. ಬನ್ನಿ, ಗಾಡಿ ಹತ್ತನ. ಕೆಲ್ಸ ಆಯ್ತು ಮಾಮ. ಇಲ್ಲ, ಇನ್ನೊಂದು ಕೆಲಸ ಬಾಕಿದೆ. ಏನು? ಸ್ನಾನ ಮಾಡು, ಸ್ಮೆಲ್ ಹೊಡಿತಾ ಇದೆಯಾ? ನೀನು ಗೋತಾ